ಇಬ್ರು ಸೇರಿ ಕೇಕ್ ಕಟ್ ಮಾಡಿ. 25th ಆನಿವರ್ಸರಿ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದೆಲ್ಲ ಬೇಡವಾಗಿತ್ತು ಅಂತ ಅನ್ಸುತ್ತೆ. ಹೌದು, ಯಾಕೆ ಸುಮ್ಮನೆ ಇದೆಲ್ಲ ಮಾಡಕ್ ಹೋದ್ರಿ? ಹೌದು ಮಾವ, ಸ್ವಲ್ಪ ಅತಿ ಆಯ್ತು. ಅಲ್ಲ, ನಿಮ್ಗಿದು ಅತಿ ಆಯ್ತು, ನಮಗೆ ಇದು ಬೇಕು. ಅಲ್ಲ, 25 ವರ್ಷದಿಂದ ಮಾಡಿಲ್ಲ ಅಂದ್ರಲ್ಲ ಮಾವ, ಇವಾಗ ಕಟ್ ಮಾಡಿ ಪ್ಲೀಸ್, ನಮಗೋಸ್ಕರ ಪ್ಲೀಸ್. ಸಾರಿ ರಂಜಿತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿಲ್ವಮ್ಮ, ಇನ್ನು ಒಂದು ಒಪ್ಕೊಂಡ್ರೆ ಒಂದು 10 ಬಾಲತ್ರ ಹಂಗೆ ಬರುತ್ತೆ, ಅನ್ಭವಿಸ್. ಆದಿ ಮಾತಾಡ್ಬೇಡ ನೀನು, ಖುಷಿಯಾಗಿರು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಅತ್ತೆ ಮಾವ ತಗೊಳ್ಳಿ, ಕೇಕ್ ಕಟ್ ಮಾಡಿ. ಆದರೆ ಅದಕ್ಕಿಂತ ಮೊದಲು ಕ್ಯಾಂಡಲ್ ಹಾಕ್ಸಿ. ಇದೇ ಕೊನೆ ಆನಿವರ್ಸರಿ ಅಲ್ವಾ, ಕ್ಯಾಂಡಲ್ ಆರಿಸ್ಬೋದು. ಯಾಕಾರ್ತಿ, ಸಂತೋಷದ ದಿನ ಅಪುಷಕನ ನುಡಿತೀಯಾ? ಹಲೋ, ಏನು ಗಂಡ ಹೆಂಡತಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಕೇಕ್ ಕಟ್ ಮಾಡಿದ್ಮೇಲೆ ಒಬ್ರಿಗೊಬ್ರು ತಿನ್ನಿಸ್ಬೇಕು. ತಿನ್ನಿಸಿ ಪ್ಲೀಸ್. ನೆನ್ನೆ ಪೂಜೆಲೆ ಕುಂಕುಮ ಇಡೋದು, ಹಾರ ಬದಲಾಯಿಸೋದು ಅದೇ ಬೇಡವಾಗಿತ್ತು. ಆಗಲ್ಲ ರಂಜಿತ್, ನನಗಿಷ್ಟ ಆಗಲ್ಲ. ಆಯ್ತತ್ತೆ, ಬೇಡ ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಆಯ್ತು, ಅಡುಗೆ ಐತೆ. ಅಡುಗೆ ಇನ್ನೂ ಮಾಡಬೇಕು. ಅಮ್ಮ ನಿರುಷ ಬಾ. ಈ ವಿಷಯ ಮಾವನ ಹತ್ರ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸುಮ್ಮನಾದೆ. ಆಗ ಮಾವ, ಇವತ್ತು ನಿಮ್ಮ ಆನಿವರ್ಸರಿ ಅಲ್ವಾ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಮನೆ ಮುಂದೆ ತುಂಬ ಕೂಗಾಟ ಕೇಳಿಸ್ತು. ನೋಡಿದ್ರೆ ದೇವಸ್ಥಾನದ ರಥ ನಮ್ಮ ಮನೆ ಮುಂದೆ ನಿಂತಿತ್ತು. ಎಲ್ಲರೂ ಏನೋ ಅಪಚಾರ ಆಗಿದೆ ಅಂತೇಳಿ ಮಾತಾಡ್ಕೋತಾ ಇದ್ರು. ಆಗ ಅಮ್ಮ ಬಂದು, ನೀವಿಬ್ರು ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಸೂರ್ಯವ್ರು ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಪೂಜೆ ಮಾಡಿಸಿದ್ಮೇಲೆ ರಥ ಅಲ್ಲಿಂದ ಸಾಂಗವಾಗಿ ಸಾಕ್ತು. ಇವತ್ತಿಗೂ ಆ ದಿನ ಮರೆಯೋಕ್ಕಾಗಲ್ಲ. ಅವತ್ತು ರಥ ಮುಂದೆ ಹೋಯ್ತು, ಇವರಿಬ್ರು ಒಂದಾದ್ರು. ಇವತ್ತು ಅದೇ ಥರ ಯಾವುದಾದ್ರೂ ಒಂದು ಪವಾಡ ಆದರೆ ಚೆನ್ನಾಗಿರುತ್ತೆ. ಊಟ ಮಾಡಿದ ಕೈಯೇ ಒಣಗೋಯ್ತು. ಹೊರಡಣ್ವಾ? ನಾನು ಲಗೇಜ್ ಕಾರಲ್ಲಿ ಇಟ್ಟಿರ್ತೀನಿ, ನೀನು ಬಾ. 4 ಬ್ಯಾಗ್ ಇದೆ. ಪರಿಹಾರ ಪೂಜೆ ಮಾಡು ಅಂತ ಹೇಳಿದ್ರಿ, ಅದನ್ನು ಮಾಡಿದ್ದೀನಿ. ಆನಿವರ್ಸರಿಗೆ ಇರಬೇಕು ಅಂತ ಹೇಳಿದ್ರಿ, ನಿನ್ನ ಕೈಯಾರ ಅಡುಗೆ ಮಾಡು ಅಂತಲೂ ಹೇಳಿದ್ರಿ. ಎಲ್ಲದೂ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಸಂತೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇನ್ಯಾವ ಕಾರಣನೂ ಹೇಳಿಬಿಡಿ. ನಾನಿನ್ನು ಹೊರಡ್ತೀನಿ. ಪ್ಲೀಸ್ ರಂಜಿತ್, ಗಟ್ಟಿ ಮನ್ಸು ಮಾಡಿ ಹೊರಟಿದ್ದೀನಿ. ದಯವಿಟ್ಟು ನನ್ನ ತಡಿಬೇಡಿ. ಗೊತ್ತು, ನಿಮ್ಮನ್ನು ತಡೆಯೋಕ್ಕಾಗಲ್ಲ ಅಂತ ಗೊತ್ತು. ಅಟ್ಲೀಸ್ಟ್ ಹೊರಗಡೆವರೆಗೂ ಬಿಟ್ಕೊಡೋದಕ್ಕೆ ಬರ್ತೀನಿ, ಪ್ಲೀಸ್, ಇಲ್ಲ ಅನ್ಬಿಡಿ. ಹೌದು ಆರ್ತಿ, ಲಗೇಜ್ನ ಕಾರಲ್ಲಿ ಇಟ್ಟಿರ್ತೀನಿ.
ಹೋಗ್ತೀನಿ. ಆಚೆ ಒಂದು ನಿಮಿಷ, ಫೋನ್ ಯಾರ್ದು ಅಂತ ನೋಡಿಕೊಂಡು ನಿನ್ನ ಜೊತೆ ಬರ್ತೀನಿ. ಹಲೋ, ಹಾಂ, ಓ ರೇವು, ಹಾಂ ನಾನು ಚೆನ್ನಾಗಿದ್ದೀನಿ. ಹಾಂ ಹಾಂ ಕೊಟ್ಟೆ ಕೊಟ್ಟೆ ಕೊಟ್ಟೆ. ಆರ್ತಿ ಫೋನ್ ತಗೋ, ಫೋನ್ ನನಗ ನಿನಗೆ. ಆ್ಯನಿವರ್ಸರಿಗೆ ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದಾನೆ ಅನ್ಸುತ್ತೆ. ಹಲೋ, ಥ್ಯಾಂಕ್ಸ್. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಒಂದು ನಿಮಿಷ ಕೊಟ್ಟೆ. ಹಲೋ, ಹಾಂ ಥ್ಯಾಂಕ್ಸ್ ಕಣೋ. ಹಾಂ ಹಾಂ ಕೊಟ್ಟೆ ನೋಡಿ. ಹೇಳಿ. ಏನು, ನೀವಿಲ್ಲಿಗೆ ಬರ್ತಾ ಇದ್ದೀರಾ? ಏನು, ನಿಮ್ಮ ಮಗಳು ಅನುಷ್ಕಾನು ಕರ್ಕೊಂಡು ಬರ್ತಾ ಇದ್ದೀರಾ? ಅದು ನೀವಿಬ್ಬರು ನಾಡಿದ್ದೆ ಹೊರಟು ಬರ್ತಾ ಇದ್ದೀರಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನೀವು ಬನ್ನಿ, ನೀವು ಬರೋದ್ರಿಂದ ನಮಗೆ ಸಂತೋಷನೇ. ನಾವು ಕಾಯ್ತಾ ಇರ್ತೀವಿ, ಬನ್ನಿ. ರೇವಣ್ಣ ಅವ್ರ ಮಗಳು ಅನುಷ್ಕಾ ಸೈಕಾಲಜಿ ಓದ್ತಾ ಇದ್ದಾಳಂತೆ. ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಅನ್ನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಳಂತೆ. ಅವಳು ರಿಸರ್ಚ್ ಮಾಡೋದು ನಮ್ಮ ಫ್ಯಾಮಿಲಿ ಮೇಲೆ. 1 ತಿಂಗಳು ಇಲ್ಲೇ ಇರೋದಕ್ಕೆ ಬರ್ತಾ ಇದ್ದಾರೆ. ಅದು ನಾಡಿದ್ದೆ ಹೊರಟು ಬರ್ತಾ ಇದ್ದಾರಂತೆ. ಯಾರಾದ್ರೂ ಬರ್ಲಿ, ಯಾರಾದ್ರೂ ಹೋಗ್ಲಿ, ನಮ್ಮ ಪಾಡಿಗೆ ನಾವು ಹೋಗೋಣ ಬಾಮ. ನಿನಗಿದೆಲ್ಲ ಅರ್ಥ ಆಗಲ್ಲ ಅದಿ. ಅವಳು ಬರ್ತಾ ಇರೋದು ನಮ್ಮ ಫ್ಯಾಮಿಲಿ ರಿಸರ್ಚ್ ಮಾಡೋಕ್ಕೆ, ನಮ್ಮಲ್ಲಿರೋ ಹೊಂದಾಣಿಕೆ ಬಗ್ಗೆ, ಈ ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಬಗ್ಗೆ. ಹಾಗಾಗಿ ನಾವು 1 ತಿಂಗಳು ಇಲ್ಲೇ ಇರಲೇಬೇಕು. ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಮೊದ್ಲು ನೋಡು 48 ದಿನ ಅಂದೆ, ಆಮೇಲೆ 1 ದಿನ ಅಂದೆ, ಇವಾಗ 1 ತಿಂಗಳು ಅರ್ಥ ಮಾಡ್ಕೊಳ್ಳೋ. ಸಮಸ್ಯೆ ಬಂದಾಗ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದಾಳೆ. ಸಮಸ್ಯೆ ಹುಟ್ಟಾಕ್ಬಾರ್ದು ಅಂತ ಪ್ರಮಾಣ ಮಾಡ್ಲಿಲ್ವಲ್ಲ. ಅಂದ್ರೆ ದಿವಸ ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇರು. ನೀನು ಸೈಲೆಂಟ್ ಆಗಿರು. ಪ್ರಮಾಣ ಮಾಡಿರೋಳ್ ಥರನೇ ಸಮಸ್ಯೆಗಳು ತಾನಾಗೆ ಉದ್ಭವ ಆಗುತ್ತೆ. ಸರಿ.